ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹಸ್ಬೆಂಡ್ ತೊಗೊಬಂದಿದ್ರು, ಅದನ್ನೆಲ್ಲ ಬಾಕ್ಸಿಗೆ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಫುಲ್ ಲಾಂಗ್ ಏನು ಮಾಡಿಲ್ಲ, ಶಾರ್ಟಾಗಿ ಮಾಡಿದ್ದೀನಿ. ಸೊ ఇప్పుడు ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಜಾಸ್ತಿ ಏನು ಕ್ಲಿಪ್ಪಿಂಗ್ ಏನು ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನೇ ಇವತ್ತು ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋಣ ಅಂತಂದ್ರೆ ಆಗಲಿಲ್ಲ, ಅದಕ್ಕೋಸ್ಕರ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ವಲ್ಪ ಮನ್ವಿತಿಗೆ ಸಾಲ್ಟ್ ರೋಸ್ಟೆಡ್ ಪಿಸ್ತಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಅವನಿಗೆ ಅಂತಲೇ ಮಂತ್ಲಿ ತರ್ತಿರ್ತಾರೆ. ಪಿಸ್ತಾ ಒಂದೇ ತರ್ತಾ ಇರ್ತಾರೆ ಯಾವಾಗಲೂ. ಇದು ಬೇಗ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ. ಅದು ಬಿಟ್ಟರೆ ಕಾಜು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಅದೆಲ್ಲ ಬೇಗ ಖಾಲಿ ಆಗೋಲ್ಲ. ಪಿಸ್ತಾ ಒಂದೇ ತುಂಬ ತಿಂತಾನೆ ಮನ್ವಿತು. ಡೇಗೆ ಒಂದು 4 ಆದರೂ ಹೋಯ್ತು, 5 ಆದರೂ ಹೋಯ್ತು ತಿಂತಿರ್ತಾನೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ಇದೆಲ್ಲ ಒಂದು 2 ತಿಂಗಳು ಒಂದ್ಸರಿ, 3 ತಿಂಗಳು ಒಂದ್ಸರಿ ತರ್ತಾರೆ. ಏನು ಮಂತ್ಲಿ ತರ್ತಾರೆ ಅಂತೇನಿಲ್ಲ. ಪಿಸ್ತಾ ಅಂತೂ ಸಾರಿ ಮಂತ್ಲಿ ಬೇಕಾಗತ್ತೆ ಮನ್ವಿತಿಗೆ. ಸೊ ದ್ರಾಕ್ಷಿ ಕೂಡ ತುಂಬ ಚೆನ್ನಾಗಿತ್ತು. ಇದು ಡ್ರೈ ಫ್ರೂಟ್ಸು ಶಾಪೆಲ್ಲ ಇರುತ್ತಲ್ಲ ದೊಡ್ಡದು, ಅಲ್ಲೇ ತಂದಿರೋದು. ಸೊ ಅಲ್ಲೇ ತರೋದು ಯಾವಾಗಲೂ ನಾವು. ಸೊ ಕಾಜುನೂ ಅಷ್ಟೇ, ದೊಡ್ಡ ತಂದರೆ ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಪೀಸ್ಗಳು ತಂದಿದ್ದಾರೆ. ಸೊ ಚೆನ್ನಾಗಿತ್ತು. ಎಲ್ಲ ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ತುಂಬ ದಿನ ಬರುತ್ತೆ ಕೂಡ. ಸೊ ಸ್ವಲ್ಪ ಬೆಚ್ಚಗಿಡಬೇಕು, ಇಲ್ಲಾಂದರೆ ಫ್ರೀಜಲ್ಲಿ ಇಡಬೇಕು. ಹಸ್ಬೆಂಡಿಗೆ ಫ್ರಿಜ್ಜಲ್ಲಿ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಬೆಚ್ಚಗಿಡಬೇಕು ಅಂತ ಹೇಳಿ ನಾನು ಅದನ್ನ ಕಬಾರ್ಡಲ್ಲಿ ಇಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗಣೇಶನ ಹಬ್ಬಕ್ಕೆ ಮಾಡಿದ್ದೆ ಒಬ್ಬಟ್ಟು, ಅದು ಕಾಯಿ ಒಬ್ಬಟ್ಟು. ಸೊ ಅದು ಸ್ವಲ್ಪ ಹೂರ್ಣ ಉಳಿದಿತ್ತು, ಅದು ಮಿಕ್ಕಿತ್ತು. ಸೊ ಅದನ್ನ ಏನು ಮಾಡೋಣ ಅಂತಂದು ನಾನು ಕಜ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಸರಿ ಇಲ್ಲಿ ನೋಡ್ತಾ ಇದ್ರಲ್ಲ. ಸೊ ಕಜ್ಜಿಕಾಯಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಸುಮ್ಮನೆ ವೇಸ್ಟ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಹಸ್ಬೆಂಡಿಗೆ ಕಜ್ಜಿಕಾಯಿ ಅಂದರೆ ತುಂಬ ಇಷ್ಟ. ಈ ಥರ ಕಾಯ್ದು ಮಾಡಿದರೆ ಸಖತ್ ಇಷ್ಟಪಟ್ಟು ತಿಂತಾರೆ. ಮನ್ವಿತಿಗೂ ಇಷ್ಟ. ಸೊ ಅದಕ್ಕೋಸ್ಕರ ಮಾಡೋಣ. ಯಾವಾಗಾದರೂ ಹೀಗೆ ಇಟ್ಟು ಸುಮಾರು ದಿನ ಇರುತ್ತದು ಇಟ್ಟರೆ. ನೋಡಿ ಎಷ್ಟು ಮಿಕ್ಕಿತ್ತು, ಇಷ್ಟು ಉಳಿದಿದೆ. ಸೊ ಅದನ್ನೇ ಇವಾಗ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಗಣೇಶನ ಹಬ್ಬಕ್ಕೆ ಮಾಡಿರೋದು. ಸೊ ಅದು ಹಾಗೆ ಇಟ್ಟರು ಹಾಳಾಗಲ್ಲ, ಯಾಕಂದರೆ ಚೆನ್ನಾಗಿ ಬೆಲ್ಲದಲ್ಲಿ ಕುದಿಸಿರ್ತೀವಲ್ವ. ಸೊ ಅದಕ್ಕೆ ಏನಾಗಲ್ಲ, ಅದು ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ನೀವು ಹಸಿಯಾಗಿ ಬೇಯಿಸಿದರೆ ತುಂಬ ದಿನ ಇರಲ್ಲ, ಹಾಳಾಗಿಬಿಡುತ್ತೆ. ಸೊ ಅದು ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ನೋಡಿದೆ, ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು ಬೇರೆ. ಸೊ ನೋಡಿ ಗೊತ್ತಾಗ್ಬೋದು ನಿಮಗೆ. ಸೊ ಹಾಗೆ ಇದನ್ನು ಕಜ್ಜಿಕಾಯಿ ಮಾಡಿಬಿಡೋಣ ಅಂತ. ಲಾಸ್ಟ್ ಟೈಮು ಹಬ್ಬಕ್ಕೆ ಮಾಡಿದ್ನಲ್ಲ ಒಬ್ಬಟ್ಟು, ಅದಕ್ಕೋಸ್ಕರ ಒಬ್ಬಟ್ಟೇನು ಬೇಡ ಕಜ್ಜಿಕಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಹಸ್ಬೆಂಡ್ ಕೂಡ ಸ್ವಲ್ಪ ಸಪೋರ್ಟ್ ಎಲ್ಲ ಮಾಡಿದ್ರು, ಕರೆದೆಲ್ಲ ಕೊಟ್ಟರು. ಸೊ ಫೈನಲಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಷ್ಟೇ. ಏನೂ ಗೊತ್ತಿಲ್ಲ ನನಗೆ, ನಿಜ ಸೀರಿಯಸ್ಲಿ ಏನು ವೇಸ್ಟ್ ಮಾಡೋಂಗೆ ಆಗಲ್ಲ. ಯಾವುದೋ ಒಂದು ಚಿಕ್ಕ ಸ್ವಲ್ಪ ಅನ್ನ ಇದ್ರೂ ಅಷ್ಟೇ ನಾನು ವೇಸ್ಟ್ ಮಾಡಲ್ಲ. ಸೊ ಅದನ್ನೇನಾದ್ರು ರೊಟ್ಟಿಗೆ ಅಥವಾ ಕಡುಬು ಏನಾದ್ರು ಮಾಡಿದ್ರೆ ಹಾಕ್ಬಿಡ್ತೀನಿ. ಆ ಥರ ನಮ್ಮ ಮನೇಲಿ ವೇಸ್ಟ್ ಆಗೋಲ್ಲ ಜಾಸ್ತಿ ಏನೂ. ಫುಡ್ಡು ಇಲ್ದಾಗ್ಲೇ ಗೊತ್ತು ಅದ್ರದ್ದು ಏನು, ಅದ್ರ ಬೆಲೆ ಏನು ಅಂತ. ಸೊ ಒಂದು ಟೈಮಲ್ಲಿ ಅದನ್ನೆಲ್ಲ ಅನುಭವಿಸಿದ್ದೀವಿ ನಾವು, ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಒಂದು ತುತ್ತು ಅನ್ನ ಇಲ್ಲದಾಗ ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತ. ಹಸ್ಬೆಂಡ್ ಕೂಡ ಅದನ್ನೇ ಹೇಳ್ತಾರೆ. ಅವ್ರಿಗೆ ಕೂಡ ತುಂಬ ಅಂದರೆ ಬಡತನದಿಂದನೇ ಬಂದಿರೋದು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅದ್ರ ಅನ್ನದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದನ್ನು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಏನಂತ ಅಂದರೆ ಅಯ್ಯೋ ಬಿಡು ವೇಸ್ಟ್ ಆದರೂ ಆಗುತ್ತೆ ಅಂತ ಹೇಳಿ ಸುಮಾರು ಜನ ನಾನು ನೋಡಿದ್ದೀನಿ. ಅನ್ನ ಚೆಲ್ಲೋದಾಗಿರ್ಬೋದು, ಅದನ್ನು ಅಂದರೆ ರೋಡ್ ಪಕ್ಕ ಅನ್ನ ಎಲ್ಲ ಹಾಕಿರ್ತಾರೆ ನಾಯಿಗಳು ತಿನ್ನಲಿ ಅಂತ. ಬಟ್ ಯಾವೂ ತಿನ್ನಲ್ಲ, ನಾಯಿ ಹಾಗೆ ಬಿಟ್ಟೋಗಿರ್ತವೆ. ಸೊ ನೋಡಿದ್ರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ಸರಿ ಹೇಳ್ತಾ ಇರ್ತೀವಿ, ಯಾರೂ ಅನ್ನ ವೇಸ್ಟ್ ಮಾಡಬೇಡಿ, ನೀವು ಬಿಟ್ಟಿರೋ ಅನ್ನ ಇನ್ನೊಬ್ಬರಿಗೆ ಆಹಾರ ಆಗುತ್ತೆ ಅಂತ. ಸೊ ಇದು ಎಷ್ಟು ನಿಜ ಅಲ್ವಾ. ಅದಕ್ಕೋಸ್ಕರ ಸಾಯಿಬಾಬಾ ದೇವಸ್ಥಾನದಲ್ಲಿ ಒಂದು ಹೋಳು ತರಕಾರಿ ಕೂಡ ಬಿಡೋಕ್ಕೆ ಯಾರಿಗೂ ಬಿಡಲ್ಲ ನಾವು. ಅಲ್ಲಿ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದೀವಿ, ಆಹಾರ ಯಾರು ವೇಸ್ಟ್ ಮಾಡಬೇಡಿ ಅಂತ. ಸೊ ಎಲ್ಲ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಹಾಕಿರ್ತಾರೆ, ಅನ್ನದಾನ ಎಲ್ಲಿ ನಡೆಯುತ್ತೆ ಅಲ್ಲಿ. ಸೊ ಅದು ಇಷ್ಟೇ ನಿಜ. ಕೆಲವೊಬ್ಬರಿಗೆ ಅನ್ನನೇ ಇರಲ್ಲ, ಒಂದು ತನ್ನನೇ ತಿಂದಿರಲ್ಲ ಕೆಲವೊಬ್ಬರು, ಮಕ್ಕಳುಗಳಾಗಿರ್ಬೋದು. ಮನ್ವಿತಿಗೂ ನಿಜ ಹೇಳ್ಬೇಕಂತಂದರೆ ಅವ್ನು ಸಣ್ಣವನಿದ್ದಾಗಿಂದನೂ ಅಷ್ಟೇ, ಎಷ್ಟು ಬೇಕು ಅಷ್ಟೇ ಅನ್ನ ಕಲಿಸ್ಕೊಳ್ಳೋದು, ಅಷ್ಟೇ ತಿನ್ನಿಸೋದು. ಸುಮ್ಮನೆ ಅದನ್ನು ತಿಂದಿಲ್ಲ ಅಂತ ವೇಸ್ಟ್ ಮಾಡಿ ಚೆಲ್ಲೋದಾಗಿರ್ಬೋದು, ಆ ಥರ ಯಾವುದೂ ಮಾಡಲ್ಲ ನಾನು. ಎಷ್ಟು ಬೇಕು ಅಷ್ಟೇ. ಹಾಗಂತ ಮಕ್ಕಳು ತಿಂದು ಬಿಟ್ಟಿರೋದನ್ನ ಪೇರೆಂಟ್ಸ್ ಯಾರು ತಿನ್ನಬಾರ್ದಂತೆ. ಸೊ ಅದು ಮೇಯ್ನಾಗಿ ಕಲ್ತ್ಕೊಳ್ಳಿ. ಮಕ್ಕಳು ತಿಂದುಬಿಟ್ಟಿರೋದು ವೇಸ್ಟ್ ಆಗುತ್ತೆ ಅಂತ ತಿನ್ನೋದಾಗಿರ್ಬೋದು, ಅದು ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅದರಲ್ಲಿ ಮಕ್ಕಳ ಬೆಳವಣಿಗೆ ಆಗೋದನ್ನು ಅದು ಪೇರೆಂಟ್ಸ್ ತಿನ್ನಬಾರ್ದಂತೆ, ಅದು ತಿಂದುಬಿಟ್ಟಿರೋದನ್ನ. ಸೊ ಅದು ಹೇಳ್ತಾರೆ.
ಅದ್ಯಾವುದು ಮಾಡೋಕ್ಕೆ ಹೋಗಬೇಡಿ, ಎಷ್ಟು ಬೇಕು ಅಷ್ಟೇ ಮಕ್ಳಿಗೆ ಹಾಕಿ ತಿನ್ನಿಸಿ ಅಂತ ಕೇಳ್ತಾ, ಸೊ ಹಾಗೆ ಕಜ್ಜಿಕಾಯಿ ಎಲ್ಲ ಆಗ್ತಾ ಬಂತು. ಸೊ ಎಲ್ಲಿಂದ ಎಲ್ಲಿಗೆ ಮಾತು ಬಂತಲ್ವಾ. ಸೊ ಅದು ನಿಜಾನೇ ಅಲ್ವಾ, ಎಷ್ಟೊಂದು ಟ್ರೂತ್ ಇರುತ್ತೆ ಅದರಲ್ಲಿ. ಹಾಗೆ ಸ್ವಲ್ಪ ಬಟ್ಟೆನ ವಾರ್ಡ್ರೋಬ್ ಕ್ಲೀನ್ ಮಾಡಿದೆ, ಸುಮಾರು ತಿಂಗಳುಗಳಾಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಸೊ ನಾನು ರೀಸೆಂಟಾಗಿ ಯಾವುದೋ ವೀಡಿಯೋಸ್ ಕೂಡ ಮಾಡಿರಲಿಲ್ಲ, ಎಲ್ಲ ಆಲ್ರೆಡಿ ಫೋಲ್ಡ್ ಮಾಡಿಟ್ಟಿದ್ದೀನಿ. ಸ್ಯಾರಿ ಆಗಿರ್ಬೋದು, ಮನ್ವಿತ್ ಬಟ್ಟೆ ಒಂದು ಬ್ಯಾಲೆನ್ಸ್ ಇದೆ ಫೋಲ್ಡ್ ಮಾಡೋದು. ನನ್ನ ಬಟ್ಟೆಗಂತೂ ಸಿಕ್ಕಾಪಟ್ಟೆ ಅದು ತೋರಿಸಿ ನಿಮಗೆ ಬೇಡವಾಗಿರೋದು ಸಪ್ರೇಟ್, ಅಂದರೆ ಪ್ರತಿ ಸರಿ ಕ್ಲೀನ್ ಮಾಡಿದಾಗೂ ಅಷ್ಟೇ ಬೇಡದಾಗಿರೋ ಬಟ್ಟೆನ ತೆಗೆದು ಇಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ವೇಟ್ ಗೇನ್ ಆಗಿರೋದ್ರಿಂದ ಬಟ್ಟೆ ಯಾವುದು ಹಳೇದು ಬರೋಲ್ಲ ನನಗೆ. ಅದು ಬಿಚ್ಕೊಳ್ಳೋ ಆಪ್ಷನ್ಸ್ ಕೂಡ ಇಲ್ಲ. ನೋಡಿ ಎಷ್ಟೊಂದು ಬಟ್ಟೆ, ಇದೆಲ್ಲ ವೇಸ್ಟ್ ಬಟ್ಟೆ. ಸೊ ಅದನ್ನು ಯಾವುದು ಎಲ್ಲೂ ಕೊಡಲ್ಲ ನಾನು, ಹಾಕ್ಕೊಂಡಿರೋ ಬಟ್ಟೆ ಯಾರಿಗೂ ಕೊಡಬಾರ್ದಂತೆ. ಸೊ ಅದಕ್ಕೆ ಕೊಡಬಾರ್ದು ಅಂತಂದರೆ ನಮಗೆ ಕೆಟ್ಟದಾಗತ್ತೆ ಅಂತ ಅಲ್ಲ, ಹಾಕೊಳ್ಳೋರಿಗೆ ಒಳ್ಳೇದಾಗಬೇಕು ಯಾವಾಗ್ಲೂ. ಸೊ ಅದಕ್ಕೆ ಯಾರಿಗೂ ಕೊಡಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲ ವೇಸ್ಟ್ ಬಟ್ಟೆ ಅದನ್ನೆಲ್ಲ ಸ್ವಲ್ಪ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಇಟ್ಬಿಡ್ತೀನಿ. ನೋಡೋಣ, ಏನಾದರೂ ಪಿಲ್ಲೋ ಏನಾದ್ರು ಮಾಡ್ಬೋದು. ನಾನು ಕೂಡ ಅಷ್ಟೇ, ಈ ಥರ ಬಟ್ಟೆ ಏನಾದ್ರು ಇದ್ದರೆ ಅದನ್ನು ವೇಸ್ಟ್ ಮಾಡಲ್ಲ. ಸೊ ಪಿಲ್ಲೋ ಏನಾದ್ರು ಮಾಡ್ತೀನಿ, ಊರ ಕಡೆ ಕೊಟ್ಟರೆ ಊರ ಕಡೆ ಎಲ್ಲ ಅದೇ ಯೂಸ್ ಆಗೋದು, ಪಿಲ್ಲೋ ಮಾಡಿಬಿಡ್ತೀನಿ. ಆನಂತರ ಈ ಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೊಲಿದಿರೋ ಬ್ಲೌಸ್ಗಳಾಗಿರ್ಬೋದು ಎಲ್ಲನೂ ಹಾಗೆ ಇತ್ತು, ಅದನ್ನೆಲ್ಲ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇವತ್ತೊಂದು ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಚೋಳಿಕಾಯಿ ಪಲ್ಯ ಅಂತ ಹೇಳಿದೆ, ಗೋರಿಕಾಯಿ ಪಲ್ಯ ಅಂತಾರಲ್ಲ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಇದು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದೆ ಒಂದು ಸಾರಿ, ಲಾಸ್ಟ್ ಒಂದು ತಿಂಗಳ ಹಿಂದೆ. ತುಂಬ ಟೇಸ್ಟಾಗಿ ಬಂದಿತ್ತು. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಇವತ್ತು ಮಾಡ್ತಾಯಿದ್ದೀನಿ. ಇದೇನಪ್ಪ ಯೂಟ್ಯೂಬ್ ನೋಡಿಕೊಂಡೆ ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ತೀರಾ ಅಂತ ಹೇಳ್ಬೋದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪೀಸು, ಸೊ ಅದಕ್ಕೆ. ಹಾಗೆ ಚಪಾತಿ ಹಿಟ್ಟು ಕೂಡ ರೆಡಿ ಇದೆ, ಚಪಾತಿ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನೀವು ಕೂಡ ಫಾಲೋ ಮಾಡಿ. ಗೋರಿಕಾಯಿ ಪಲ್ಯ ಅಂತಾದರೆ ಊರ ಕಡೆಗೆಲ್ಲ ನಮ್ಮ ಕಡೆ ಹಾಕ್ಬಿಟ್ಟು ಮಾಡಿಬಿಡ್ತಾರೆ. ಇದು ರುಬ್ಬದೆ, ಬಟ್ ಇನ್ನೊಂಥರ ಕಾಯಿ ಹಾಕ್ದೇ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಲಾಸ್ಟ್ ಟೈಮ್ ಮಾಡಿದಾಗ, ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಇವಾಗ ಅದೇ ಗೋರಿಕಾಯಿನ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಳೋದೇನು ನಿಮಗೆ ಗೊತ್ತಿರುತ್ತೆ ಅಂತ ತೋರಿಸೋದೇನು ಬೇಡ ಅಷ್ಟೊಂದು ಆಳವಾಗಿ. ಸೊ ಬೇಯಿಸ್ಕೊಳ್ಳಿ, ಅಂದರೆ ಹಣ್ಣಾಗೋ ಥರ ಬೇಯಿಸ್ಕೊಬೇಕು. ಆನಂತರ ಒಂದು 3 ಸ್ಪೂನಷ್ಟು ನಾನು ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಹಾಕ್ಕೋಬೇಡಿ, ಡ್ರೈ ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ, ಓಕೆನಾ. ಈ ಪಲ್ಯ ಬಂದುಬಿಟ್ಟು ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಮಾಡಿದ್ದು ರೊಟ್ಟಿಗೆ, ಆ್ಯಕ್ಚುಲಿ ಈ ಸರಿ ಚಪಾತಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಬೇರೆ ಖಾಲಿ ಆಗಿಬಿಟ್ಟಿದೆ, ಊರಿಂದ ತರಬೇಕು. ಅತ್ತೆ ಬರ್ತೀನಿ ಅಂತ ಹೇಳಿದರೆ, ಅವಾಗ ಬಂದರೆ ಅವ್ರ ಕಡೆ ತರಿಸ್ಕೊಬೇಕು ಅಕ್ಕಿನ. ಅಂದರೆ ಇವಾಗ ಬಿಸಿಲು ಬೇರೆ ಇಲ್ವಲ್ಲ, ಮಳೆ ಬೇರೆ ಆವಾಗವಾಗ ಬರ್ತಾ ಇರುತ್ತೆ. ಸೊ ಅದಕ್ಕೆ ನೋಡಿ, ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಶೇಂಗಾ ಬೀಜಕ್ಕೆ ಒಂದು ಅರ್ಧ ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಕೊತ್ತಂಬರಿ ಬೀಜದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕೊತ್ತಂಬರಿ ಪುಡಿ ಧನಿಯಾ ಪೌಡರ್ ಅಂತ ಹೇಳ್ತಾರೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಂದರೆ ಸ್ವಲ್ಪನೇ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದು ಆಪ್ಷನಬಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಇಲ್ಲ. ಅಂದರೆ ಸ್ವಲ್ಪ ಏನೋ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳೋದಷ್ಟೇ. ನಂತರ ನಾನು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಅಚ್ಚಕಾರದ ಪುಡಿ ಬೇಡ ಅಂತ ಆದರೆ ನೀವು ಮೆಣಸಿಕಾಯಿ ಪುಡಿ ಯೂಸ್ ಮಾಡ್ಬೋದು. ಸೊ ಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮೇಲ್ಗಡೆ ಉದುರಿಸಿದರೆ ಅದು ಖಾರ ಬರುತ್ತೆ. ಸೊ ಅದಕ್ಕೆ. ಆನಂತರ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಅಂದರೆ ಆನ್ ಆ್ಯಂಡ್ ಆಫ್ ಮಾಡಿದರೆ ಈ ಥರ ತರಿಯಾಗುತ್ತೆ. ನಿಮಗೆ ಇದು ಯಾವ ಫೀಲ್ ಬರ್ತಾಯಿದೆ ನನಗೆ ಅಂತಂದರೆ, ಆ ಸ್ಮೆಲ್ಲು ಶೇಂಗಾ ಬೀಜದ್ದು ಹಿಂಡಿ ಅಂತ ಹೇಳಿ, ಶೇಂಗಾ ಬೀಜದ ಪುಡಿ ಅಂತ, ಪುಡಿ ಚಟ್ನಿ ಅಂತ ಹೇಳ್ತಾರಲ್ಲ, ಸೊ ಆ ಸ್ಮೆಲ್ ಬರ್ತಾಯಿತ್ತು. ಒಂದು ಬಾಣಲಿಗೆ ನಾನಿಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಗೋರಿಕಾಯಿ ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಆ ಥರ ಕಾಣ್ತಾ ಇದೆಯೇನೋ ಅನ್ಕೋಬೇಡಿ. ಸೊ 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ, ಆಪ್ಷನಬಲ್ ಅಂತ ಏನಿಲ್ಲ. ಇದು ಮಧ್ಯೆ ಮಧ್ಯೆ ಗೋರಿಕಾಯಿ ಪಲ್ಯ ಜೊತೆ ಸಿಗ್ತಾಯಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದು ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು, ಓಕೆ. ನೀವು ಜೀರಿಗೆ ಬೇಕಾದ್ರೆ ಹಾಕ್ಕೋಬೋದು, ಅದು ಆಪ್ಷನಬಲ್ಲೇ. ಸೊ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಸೊ ಜೀರಿಗೆ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಂಡು, ಆನಂತರ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಹಾಗೆ ಹಾಕ್ಕೊಬಿಟ್ಟೆ. ಕಟ್ ಮಾಡಿ ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು, ಓಕೆನಾ. ಹಾಗೆ ರೆಸಿಪೀಸ್ ಕೂಡ ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಅಂದ್ಕೊಂಡಿರ್ತೀನಿ, ಬಟ್ ಬೆಳಗ್ಗೆ ನಂದು ಮಧ್ಯಾಹ್ನ ಅಡುಗೆ ಬೆಳಗ್ಗೆದು ಎಲ್ಲ ರೆಡಿ ಆಗಿಬಿಡುತ್ತೆ. ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ಮತ್ತು ಟಿಫಿನ್ ಬಾಕ್ಸ್ ಎರಡೂ ಪ್ರಿಪೇರ್ ಮಾಡೋದ್ರಿಂದ ಆಗಿಬಿಡುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಆದರೆ ಟ್ರೈ ಮಾಡ್ತೀನಿ, ಓಕೆ. ಇವಾಗ ಸ್ವಲ್ಪ ಕರಿಬೇವು ಎಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು
ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆನಂತರ ಒಂದು ಚಿಕ್ಕದು ಅಂದರೆ ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದು ಚೆನ್ನಾಗಿ ಹಣ್ಣಾಗೋ ಥರ ಬೇಯಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಬಾಡಿಸ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಟೈಮ್ ಏನಾದರೂ ರೆಸಿಪೀಸ್ ಮಾಡುವಾಗ, ಆಮೇಲೆ ಊರ ಕಡೆಗೆ ಅಮ್ಮಂದಾಗಿರ್ಬೋದು, ಅತ್ತೆ ರೆಸಿಪಿ ಆಗಿರ್ಬೋದು, ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ. ಸೊ ಅದ್ರ ರೆಸಿಪಿ ಕೂಡ ಆಲ್ಮೋಸ್ಟ್ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಅದೇ ಹೇಳಿದ್ನಲ್ಲ, ನನಗೆ ಟೈಮ್ ಸಾಕಾಗ್ತಿಲ್ಲ. ಬೆಳಗ್ಗೆನೇ ಎಲ್ಲ ಪ್ರಿಪೇರ್ ಮಾಡಬೇಕಲ್ವ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರೂ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಇಲ್ಲ ಅಂತಂದರೆ ಒಂದೊಂದು ಸರಿ ರೈಸ್ ಥರ ಮಾಡಿಬಿಡ್ತೀನಿ. ಸೊ ಆ ಥರ ಆಗಿಬಿಡುತ್ತೆ. ಬೆಳಗ್ಗೆ ಟಿಫಿನ್ನು, ಅದಕ್ಕೆ ಚಟ್ನಿ ಸಾಂಬಾರು ಏನಾದರೂ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆ ತಿಂಡಿ ಮಾಡೋದೇ ಒಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಸೊ ನಂತರ ನೋಡಿ ಗೋರೆಕಾಯಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀನಿ ಬೇಯಿಸುವಾಗಲೇ. ನೋಡಿಬಿಟ್ಟು ನಿಮಗೆ ಉಪ್ಪು ಬೇಕನ್ಸಿದ್ರೆ ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ನಾನು ಕೂಡ ಉಪ್ಪು ಹಾಕ್ಕೊಳ್ತೀನಿ ನೆಕ್ಸ್ಟು. ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬೆಂದು ಹೋಗಿದೆ ಇದು. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಷ್ಟೇ. ಎಲ್ಲ ಚೆನ್ನಾಗಿ ಎಣ್ಣೆ ಹಿಡಿಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆನಂತರ ಉಪ್ಪು ಅದೇ ಹೇಳಿದ್ನಲ್ಲ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಬೇಕಂತ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸರಿ ಇದೆ ಅಂತಂದರೆ ಅಷ್ಟೇ ಸಾಕು. ಜಾಸ್ತಿ ಉಪ್ಪಾದರೂ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ನನಗೆ ಅದು ನನ್ನ ಪಾತ್ರೆ ಏನಿದೆ ತಳ ಹಿಡಿತಾ ಇದೆ ಇತ್ತೀಚೆಗೆ, ಅದಕ್ಕೋಸ್ಕರ ಅದೆಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾನೆ ಇಲ್ಲ, ಬ್ಲಾಕಾಗಿ ಹಾಗೆ ಇದೆ. ಸೊ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಇನ್ನೊಂದು ಪಾತ್ರೆ ಕೂಡ ಅದೇ ಥರ ಆಗಿದೆ. ಅದು ನೆಗ್ಲಿಜೆನ್ಸಿ ಅಂತ ಏನಿಲ್ಲ, ಅದು ಪಾತ್ರೆನೇ ಆಗಿದೆ, ಅದಕ್ಕೋಸ್ಕರ ಆ ಥರ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಗಿದೆ. ಸಕ್ಕ ಟೇಸ್ಟ್ ಗೊತ್ತಾ, ಏನು ಟೇಸ್ಟ್ ಅಂತ ಅಂದರೆ ನಿಮಗೆ ಅದು ತಿಂದಾಗ್ಲೇ ಗೊತ್ತು ಅದು ಏನು ಟೇಸ್ಟ್ ಅಂತ. ಆನಂತರ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು, ನಾನಂತೂ ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ. ಸೊ ಅದೇ ಥರ ಗೋರಿಕಾಯಿ ಪಲ್ಯ ಕೂಡ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ತಿಂದರೆ ಒಳ್ಳೆಯದೇ ಅಲ್ವಾ. ಸೊ ಹಾಕ್ಕೊಂಡು ಇವಾಗ ಇದು ಚಪಾತಿ ಮಾಡಿಕೊಂಡು ಚಪಾತಿ ಜೊತೆ ಸೌದ್ರೆ ಇವತ್ತಿನ ಗೋರಿಕಾಯಿ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆ. ಅಲ್ಲಿದ್ದಕ್ಕೆ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.